ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ನುಚ್ಚು ಕಡುಬನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದಕ್ಕೇನೆಲ್ಲ ಬೇಕು, ಇದರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆಗ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಗೊತ್ತಾಗುತ್ತೆ. ಈ ನುಚ್ಚಿನ ಕಡುಬು ನಾರ್ಮಲ್ ಪರ್ಸನ್ಸ್ ಮಾತ್ರ ಅಲ್ಲ, ಬಾಣಂತಿಯರಿಂದ ಹಿಡಿದು ಎಲ್ಲರೂ ಕೂಡ ತಿನ್ನುವಂತಹ ಫುಡ್. ಇದು ತುಂಬ ನ್ಯೂಟ್ರಿಷನ್ ಇರ್ತಕ್ಕಂಥದ್ದು ಮತ್ತು ರಿಚ್ ಪ್ರೋಟೀನ್ ಇರುವಂತಹ ಕಡುಬು ಇದು. ಇದರಲ್ಲಿ ಕಾಳುಗಳು ಮತ್ತು ಸೊಪ್ಪುಗಳನ್ನು ಹಾಕಿರೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ, ಬೆಳವಣಿಗೆಗೆ ಬೇಕಾಗಿರತಕ್ಕಂಥ ಹೈ ಪ್ರೋಟೀನ್ ಅಂದರೆ ರಿಚ್ ಪ್ರೋಟೀನ್ ಇದರಲ್ಲಿ ಯಥೇಚ್ಛವಾಗಿದೆ. ಇದ್ರ ಬಗ್ಗೆ ಹೇಗೆ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ಇವತ್ತು ತೋರಿಸ್ಕೊಡ್ತೇನೆ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಹಾಗಿದ್ದರೆ ಬನ್ನಿ, ಸ್ವಲ್ಪನೂ ಕೂಡ ಟೈಮ್ ವೇಸ್ಟ್ ಮಾಡದೆ ಈ ರೆಸಿಪಿ ಬಗ್ಗೆ ನೋಡೋದಕ್ಕೆ ಹೋಗೋಣ. ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂದರೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆಗ ನಾವು ಮಧ್ಯೆ ಕೊಡುವಂಥ ಕೆಲವೊಂದು ಟಿಪ್ಸ್ಗಳು ಕೂಡ ನಿಮಗೆ ಯೂಸ್ಫುಲ್ ಆಗ್ಬೋದು. ಬನ್ನಿ ನೋಡೋಣ ಇದಕ್ಕೆ ಏನೇನೆಲ್ಲ ಬೇಕು, ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡಿ ಯಾವ ಮೆಥಡ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಮೊದಲಿಗೆ ನಾನಿಲ್ಲಿ ತೊಗರಿಬೇಳೆನ ಚಿಕ್ಕ ಲೋಟದಲ್ಲಿ 3 ಕಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. 1 ಹಿಡಿಯುವಷ್ಟು ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕಂಪ್ಲೀಟಾಗಿ ಬಿಗಿಯಾಗಿ 1 ಹಿಡಿ ಹಿಡಿದ್ರೆ ಅಷ್ಟು ಬರಬೇಕು, ಇಲ್ಲ 1 ಚಿಕ್ಕ ಲೋಟ ಅಂದ್ಕೊಳ್ಳಿ. ಅಷ್ಟನ್ನು ಕೂಡ ನೀಟಾಗಿ ತೊಳೆದು ನಾವು ಬೇರೆ ನೀರನ್ನು ಹಾಕ್ಕೋಬೇಕು. ಮತ್ತು ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಜಾಸ್ತಿ ಅಂದರೆ ಉದ್ದಿನಬೇಳೆನೂ ಕೂಡ 1 ಚಿಕ್ಕ ಲೋಟದಲ್ಲಿ ಹಾಕ್ಕೋಬೋದು. ಇಲ್ಲಿ ಈ ಒಂದು ಕಡುಬು ಮಾಡೋದಕ್ಕೆ ತೊಗರಿಬೇಳೆನೇ ಜಾಸ್ತಿ ಅಂದರೆ ಮುಂಗಡವಾಗಿ ಹಾಕ್ಕೊಳ್ತಾ ಇದ್ವಿ. ಇದಕ್ಕೆ 1 ಸ್ಪೂನ್ನಷ್ಟು ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇವನ್ನೆಲ್ಲ ನೆನೆಯೋದಕ್ಕೆ ಹಾಕುವಾಗಲೇ ಜೀರಿಗೆನೂ ಕೂಡ ನೆನ್ಕೊಳ್ಳಿ ಅಂತ ಹಾಕ್ಕೊಳ್ತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಪಾಲಕ್ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದ್ವಿದಳ ಧಾನ್ಯಗಳು ಮತ್ತು ಸೊಪ್ಪನ್ನು ಬಳಸುವಂತಹ ಎಲ್ಲ ಆಹಾರಗಳು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ಇದಕ್ಕೆ ನಾನು ಬೆಳ್ಳುಳ್ಳಿ, ಶುಂಠಿಯ ಜೊತೆಗೆ ಖಾರಕ್ಕೆ ಬೇಕಾಗಿರುವಂಥ ಹಸಿಮೆಣಸಿಕಾಯಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ, ಅಂದರೆ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಆ ಬೇಳೆಕಾಳುಗಳನ್ನೆಲ್ಲ ಒಂದು ಮಿನಿಮಮ್ 2 ಅವರ್ಸ್, ಕಡಿಮೆ ಅಂದರೂ 1.5 ಅವರ್ ನೆನೆಯೋದಕ್ಕೆ ಬಿಡಿ. ಚೆನ್ನಾಗಿ ನೆನೆಯಬೇಕು ಅಂದರೆ 2 ಅವರ್ಸ್ ಬಿಟ್ಟಿದ್ದೆ ನಾನು. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೋಬಾರ್ದು, ಅದೇನು ನೆಂದಿರುತ್ತಲ್ಲ ಅದೇ ಹಸಿ ಅಂಶದಲ್ಲೇ ಸಾಕಾಗುತ್ತೆ. ಸೊ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿಕೊಂಡ್ರೆ ನುಣ್ಣಗಾಗ್ಬಿಡುತ್ತೆ. ಹಾಗಾಗಿ ನೀರನ್ನು ಆ್ಯಡ್ ಮಾಡದೆ ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡಾದ ನಂತರ ಇದಕ್ಕೆ ರುಚಿಗೆ ಬೇಕಾಗಿರುವಂತಹ ಉಪ್ಪನ್ನು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಏನು ಖಾರನ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿಕಾಯಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ರುಚಿ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಕೊನೆಯದಾಗಿ ನಾನು ಸೊಪ್ಪುಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಸೈಡಿಗೆ ಇಟ್ಕೊಂಡು, ಇಲ್ಲಿ ನಾನು ಹಬೆಗೆ ಬೇಯಿಸ್ಕೊಳ್ಳೋದಕ್ಕೆ ನಾನು ಈ ಜರಡಿಯನ್ನು ಇಟ್ಕೊಂಡಿದ್ದೀನಿ. ಅಂದರೆ ಕಡುಬು ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಲ್ಲ, ಯಾವಾಗಲೂ ನಾನು ನಾರ್ಮಲ್ ಕಡುಬು ಮಾಡೋದಕ್ಕೆ ಕೂಡ ಇದೇ ಪ್ಲೇಟನ್ನೇ ಯೂಸ್ ಮಾಡೋದು. ಜಾಲರಿ ಇರ್ತಕ್ಕಂಥದ್ದು, ಚಿಕ್ಕ ಹೋಲ್ ಇರ್ತಕ್ಕಂಥ ಪ್ಲೇಟನ್ನು ಯೂಸ್ ಮಾಡ್ತೀನಿ. ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ನೋಡಿ, ಮಿಕ್ಸ್ ಮಾಡಾದಮೇಲೆ ಇದು ಹಂಬಡೆ ಮಾಡೋದಕ್ಕೆ ಹೇಗಿರುತ್ತಲ್ಲ ಅದೇ ರೀತಿ ಕಾಣಿಸುತ್ತೆ. ಆದರೆ ಇಲ್ಲಿ ತೊಗರಿಬೇಳೆನ ಜಾಸ್ತಿ ಬಳಸಿದ್ದೀವಿ, ಅದು ಇಲ್ಲಿ ಪ್ಲಸ್ ಪಾಯಿಂಟು ಈ ಕಡುಬಿಗೆ. ಈ ರೀತಿಯಾಗಿ ಇದನ್ನು ಏನು ಕಡುಬು ಮಾಡೋ ಪ್ಲೇಟ್ ಇಟ್ಕೊಂಡಿದ್ದೀನಲ್ಲ, ಅದು ಸ್ವಲ್ಪ ಕೆಳಗಡೆ ಪಾತ್ರೆಯಲ್ಲಿ ನೀರಿಟ್ಟು ಮೇಲ್ಗಡೆ ಪ್ಲೇಟ್ ಇಟ್ಟಿರೋದು. ಇದರ ಮೇಲೆ ಈ ರೀತಿಯಾಗಿ ಮಿಟಿಗೆ, ಕೈಯಲ್ಲಿ ಮುಷ್ಟಿಯಲ್ಲಿ ಮಿಟಿಗೆ ಮಾಡಿಬಿಟ್ಟು ಈ ರೀತಿಯಾಗಿ ಅಷ್ಟನ್ನು ಜೋಡಿಸ್ಕೋಬೇಕು. ಪ್ಲೇಟ್ಗೆ ಸ್ವಲ್ಪನೇ ಮುಂಚಿತವಾಗಿ ತುಪ್ಪನ ಹಚ್ಕೊಂಡ್ರೆ ಯಾವುದೇ ಕಡುಬು ಕೂಡ ಕೈ ಹಿಡಿಯೋದಿಲ್ಲ. ಇದನ್ನು 5 ಇಂದ 7 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಕಡುಬು ರೆಡಿಯಾಗುತ್ತೆ. ಹಬೇಲೆ ಬೇಯಿಸಿದ್ರಿಂದ ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ಇದನ್ನು ನನ್ನ ಮಗ ಎಣ್ಣೆಲಿ ಕರ್ಕೊಡು ಅಂತಲೂ ಕೇಳ್ದ. ಸೊ ಅದನ್ನು ಯಾವಾಗಾದರೂ ಮಾಡ್ತಾನೆ ಇರ್ತೀವಿ. ಬಟ್ ಈ ಕಡುಬನ್ನ ರೇರಾಗಿ ಎಲ್ಲರೂ ಕೂಡ ರೆಗ್ಯುಲರಾಗಿ ಮಾಡೋದಿಲ್ಲ. ಸೊ ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ನೀವು ಗಮನಿಸಿರಬಹುದು, ಇದಕ್ಕೆ ಹಾಕಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸಲ್ಲಿ ಕೂಡ ಮಸಾಲೆ ಐಟಮ್ ಕಡಿಮೆ ಇದೆ. ಇದನ್ನು ನಾನು ಕನ್ಸೀವ್ ಇದ್ದಾಗ ಅಂದರೆ ಪ್ರೆಗ್ನೆಂಟ್ ಇದ್ದಾಗ ಮತ್ತು ಬಾಣಂತಿ ಇದ್ದಾಗ ನಮ್ಮಮ್ಮ ಆವಾಗವಾಗ ಮಾಡಿಕೊಡ್ತಾಯಿದ್ರು. ಬಾಣಂತಿಯರಿಗೆ ಏನು ಬೆನಿಫಿಟ್ ಅಂದರೆ ಹಾಲಿನ ಉತ್ಪತ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ನಾರ್ಮಲ್ ಪರ್ಸನ್ಸ್ ಕೂಡ ಇದನ್ನು ತಿನ್ನೋದ್ರಿಂದ ಪ್ರೋಟೀನ್ಸ್ ಮತ್ತು ಬೇಕಾಗಿರ್ತಕ್ಕಂಥ ಸೊಪ್ಪಲ್ಲಿ ತುಂಬ ವಿಟಮಿನ್ಸ್ ಇರೋದ್ರಿಂದ ಎಲ್ಲರಿಗೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮಕ್ಕಳ ಬೆಳವಣಿಗೆಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ.
ಬಾಣಂತಿಯರಿಗೆ ಹಾಲಿನ ಉತ್ಪತ್ತಿ ಮಾತ್ರವಲ್ಲ, ಶಕ್ತಿನೂ ಕೂಡ ಚೆನ್ನಾಗೇ ಕೊಡುತ್ತೆ ಅಂತ ಹೇಳ್ತಿದ್ರು ನಮ್ಮಮ್ಮ. ಏನಕ್ಕೆ ಅಂದರೆ ಇದರಲ್ಲಿ ಕೆಲವೊಂದು ಕಾಳುಗಳನ್ನು ಆ್ಯಡ್ ಮಾಡಿ ಸೊಪ್ಪನ್ನು ಕೂಡ ಹಾಕಿರೋದ್ರಿಂದ ಶಕ್ತಿ ಕೊಡುತ್ತೆ ದೇಹಕ್ಕೆ. ಬೇಕಾಗಿರ್ತಕ್ಕಂಥ ಕ್ಯಾಲ್ಶಿಯಂ, ಐರನ್ ಕಂಟೆಂಟ್ ಕೂಡ ಇದರಿಂದ ಸಿಗುತ್ತೆ ಅಂತ ಅವ್ರದ್ದೇ ಆದಂಥ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾ ಇದ್ರು. ಒಳ್ಳೆಯದು, ತಿನ್ನಬೇಕು ಅಂತ. ಸೊ ಯಾರಿಗೆಲ್ಲ ಇದು ಯೂಸ್ ಅನಿಸುತ್ತೋ ನೀವು ಮಾಡ್ಕೊಂಡು ಮನೇಲಿ ಊಟ ಮಾಡಿ. ಹಾಗೆಯೇ ಚಿಕ್ಕ ಮಕ್ಕಳುಗಳಿಗೆ ಇದನ್ನು ಆವಾಗವಾಗ ಕೊಡೋದ್ರಿಂದ ಅವರ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಇಷ್ಟು ಕಾಳುಗಳನ್ನಲ್ಲದೆ ಬೇರೆ ನೀವು ದ್ವಿದಳ ಧಾನ್ಯಗಳೇನಾದರೂ ಮನೇಲಿ ಆ್ಯಡ್ ಮಾಡಬೇಕು ಅನಿಸಿದ್ರೆ ಅದನ್ನು ಕೂಡ ಆ್ಯಡ್ ಮಾಡಿ. ಅದು ಯಾವುದೇ ಕಾಳುಗಳಾಗಲಿ ಮಕ್ಕಳ ಆರೋಗ್ಯಕ್ಕೆ, ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಆಮೇಲೆ ಇದನ್ನು ದೊಡ್ಡವರು ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಒಂದು 2-3 ಆದರೂ ತಿನ್ನಿ, ಅಂದರೆ ವಯಸ್ಸಾಗಿರೋರು. ಯಾಕೆಂದರೆ ಅವ್ರಿಗೂ ಕೂಡ ಶಕ್ತಿ ಬೇಕಾಗಿರುತ್ತೆ, ನ್ಯೂಟ್ರಿಷನ್ಸ್ ರಿಚ್ ಆಗಿರುತ್ತೆ ಇದರಲ್ಲಿ. ಹಾಗಾಗಿ ಇಲ್ಲಿ ಹಬೇಲಿ ಬೆಂದಿರ್ತಕ್ಕಂಥ ಆಹಾರಗಳು ಬಂದುಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ ಇಡ್ಲಿ ನೋಡಿರ್ತೀವಿ, ಹುಷಾರಿಲ್ದವ್ರಿಗೆ ಇಡ್ಲಿನ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಏನಕ್ಕೆ ಅಂದರೆ ಹಬೇಲಿ ಬೆಂದಿರುವಂತಹ ಪದಾರ್ಥ, ಎಣ್ಣೆ ಜಿಡ್ಡಿನಂಶ ಏನೂ ಇರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಇದನ್ನು ಕೂಡ ಹಬೇಲೆ ಬೇಯಿಸಿರೋದ್ರಿಂದ ತುಪ್ಪ ನೀವು ಸಾಧ್ಯ ಆದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ತೆಳುವಾಗಿರ್ತಕ್ಕಂಥ ಮಲ್ಲಿನ ಬಟ್ಟೆನ ಹಾಕ್ಕೊಂಡು ಅದರಲ್ಲಿ ಬೇಯಿಸಿದರೆ ತುಪ್ಪ ಹಾಕೋ ಅವಶ್ಯಕತೆಯೂ ಬರಲ್ಲ. ರುಚಿಗೆ ಮಾತ್ರ ತುಪ್ಪ ಅಂತ ಹೇಳಿ ನಾನು ಹಾಕಿರೋದು. ಆಮೇಲೆ ಇದಕ್ಕೆ ಚಟ್ನಿ, ಕೊಬ್ಬರಿ ಚಟ್ನಿನ ಕಾಂಬಿನೇಷನ್ ಆಗಿ ಉಪಯೋಗಿಸ್ಕೊಂಡು ತಿನ್ಬೋದು, ಅದು ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ನಿಮಗೆ ಯಾವ ಕಾಂಬಿನೇಷನಲ್ಲಿ ತಿನ್ನಬೇಕು ಅನಿಸುತ್ತೋ, ಅಥವಾ ತುಪ್ಪ ಹಾಕ್ಕೊಂಡು ಡೈರೆಕ್ಟಾಗಿ ತಿನ್ನಬೇಕು ಅನಿಸಿದ್ರೂ ಓಕೆ. ನೀವು ಕೂಡ ತಪ್ಪದೆ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಬದಲಾವಣೆ ಮಾಡ್ಕೋಬೇಕಿತ್ತು ಅಥವಾ ರುಚಿಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಹೊಸ ರೆಸಿಪಿಗಳಲ್ಲಿ ಯಾವುದನ್ನು ನೀವು ನಿರೀಕ್ಷೆ ಮಾಡ್ತೀರಿ ಅನ್ನೋದನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ವಿತಿನ್ ಸೆಕೆಂಡಲ್ಲಿ ಬಂದು ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅನ್ನದಾತ ಸುಖಿನೋ ಭವಂತು.